ಮಂಡ್ಯ ಮೈಸೂರು ಸಕ್ಕರೆ ಕಂಪನಿಗೆ ಅಂತೇಳಿ ಮೈಸೂರು ಮಹಾರಾಜರು 1937ನೇ ಇಸ್ವಿನಲ್ಲಿ 14 ಎಕರೆ 6 ಕುಂಟೆ ಜಮೀನನ್ನು ಉದ್ಯಾನವನಕ್ಕೆ ಅಂತೇಳಿ ಭೂಸ್ವಾಧೀನ ಪಡಿಸ್ಕೊಂಡಿದ್ರು ರೈತನಿಂದ. ಈ ಜಮೀನು ಇವತ್ತು ಅದು ಮರಗಳು ಕೂಡ ಅಲ್ಲಿ 80-90 ವರ್ಷಗಳಷ್ಟು ಹಳೆದಂಥ ಮರಗಳಿತ್ತು. ಮತ್ತು ಹಿಂದೆ ಏನು ಮೈಸೂರು ಸಕ್ಕರೆ ಕಂಪ್ನಿಯಿಂದ ಅಲ್ಲಿ ಉದ್ಯಾನವನ ಅಭಿವೃದ್ಧಿಪಡಿಸಿ ಮತ್ತು ಕಾರಂಜಿಗಳನ್ನು ಮತ್ತು ವಿದ್ಯುತ್ ದೀಪಾಲಂಕಾರವನ್ನು ಕೂಡ ಮಾಡಿದರು. ಆಗ ಸಾವಿರಾರು ಸಂಖ್ಯೆಯಲ್ಲಿ ಆ ಉದ್ಯಾನವನಕ್ಕೆ ಅಂತೇಳಿ ಶಾಲಾ ಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಬರ್ತಿದ್ರು. ಈಗ ಮೈಸೂರು ಸಕ್ಕರೆ ಕಂಪನಿ ಆರ್ಥಿಕ ನಷ್ಟದಿಂದಾಗಿ ಆ ಉದ್ಯಾನವನಗಳು ಅಧ್ವಾನಗೊಂಡಿದ್ದು. ಈ ಬಗ್ಗೆ ಇವತ್ತು ಅರಣ್ಯ ಇಲಾಖೆಯಿಂದ 1 ಕೋಟಿ ರೂಪಾಯಿ ಟ್ರೀ ಪಾರ್ಕ್ಗೆ ಅಂತೇಳಿ ಅನುದಾನ ಬಂದಿತ್ತು. ಇಲ್ಲಿ ಜಾಗ ಇಲ್ಲ ಅಂಥೇಳಿ ಅನುದಾನ ವಾಪಸ್ಸು ಅವರು ಪತ್ರವನ್ನು ಬರೆದಿದ್ರು. ಈಗ ನಾನು ಮಂಡ್ಯ ಕ್ಷೇತ್ರದ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮೈಸೂರು ಸಕ್ಕರೆ ಕಂಪ್ನಿಯ ಅಧ್ಯಕ್ಷರಿಗೆ MD ಅವರಿಗೆ ನಾನು ಮನವಿಯನ್ನು ಮಾಡಿ ಅಲ್ಲಿ ಒಂದು ಏನು ಟ್ರೀ ಪಾರ್ಕ್ಗೆ ಅಂತೇಳಿ 1 ಕೋಟಿ ರೂಪಾಯಿ ಅನುದಾನ ಇದೆ, ಆ ಉದ್ಯಾನವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಈ ಬಗ್ಗೆ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ ಮೈಸೂರು ಸಕ್ಕರೆ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೂ ಕೂಡ ಅವರು ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಮಂಡ್ಯ ಜಿಲ್ಲೆ ಈಗಾಗಲೇ ಭಾಳ ಬರಗಾಲ ಪೀಡಿತ ಪ್ರದೇಶ ಆಗಿದೆ. ಇವತ್ತು ಉಷ್ಣಾಂಶ ಭಾಳ ಹೆಚ್ಚಾಗ್ತಾ ಇದೆ. ಇವತ್ತು ಇಡೀ ಕರ್ನಾಟಕದಲ್ಲೇ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಮಂಡ್ಯ ಜಿಲ್ಲೆ ಆಗಿದೆ. ಈ ದೃಷ್ಟಿಯಲ್ಲಿ ಈಗ ಅತಿ ಹೆಚ್ಚು ಉಷ್ಣಾಂಶ ಇರೋದ್ರಿಂದ ಮತ್ತು ಮಂಡ್ಯ ನಗರ ಸುತ್ತಮುತ್ತ ಉದ್ಯಾನವನಗಳ ಸಂಖ್ಯೆ, ಅರಣ್ಯ ಪ್ರದೇಶ ಸಂಖ್ಯೆ ಭಾಳ ಕಡಿಮೆ ಇರೋದ್ರಿಂದ ಇಲ್ಲಿ ಟ್ರೀ ಪಾರ್ಕ್ ಮಾಡಬೇಕು ಅಂತೇಳಿ ನಾನು ಶಾಸಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೇನೆ.